ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲಿಂಗರಾಜು ಸರ್, ಅದು ಲಿಂಗರಾಜು ಡಿ ಇನ್ಷಿಯಲ್ ಸರ್. ಇರ್ಲಿ ಬಿಡ್ರಿಪ್ಪ. ಈಗ ಏನಾಗ್ತದೆ ಅಂತಂದ್ರೆ ನಮ್ಮ ಅಪ್ಪಾರ ತಗೊಳ್ಳೋಂಥ ಡಿಸಿಷನ್ನಿಗೆ ನಾನು ತಲೆ ಬಗ್ಗೆ ನಿಂದಿರುವಂಥ ಮಗ ಇದ್ದೇನೆ. ಹೆಂಗಂತಂದ್ರೆ ಈ ಬಾಹುಬಲಿ ಪಿಕ್ಚರ್ ಒಳಗೆ ಈ ಶಿವಗಾಮಿನಿ ಮುಂದೆ ಯಾವಾಗಲೂ ಕೈ ಕಟ್ಟಿ ತಲೆ ತಗ್ಸಿ ನಿಂತ್ಕೋತಾನಲ್ಲ, ಯಾರು ಹೇಳ್ರಿ ಅಮ್ಮ? ಕಟ್ಟಪ್ಪ. ಕಟ್ಟಪ್ಪ ನಂಗೆ ರೀಪ್ಪ ನಾನು. ಈ ಹಾಗಾಗಿ ಈ ಶಿವಪ್ರಸಾದ್ ಒಂದು ಪ್ರಮೋಷನ್ ಲೆಟರ್ನ ಕೊಡಬೇಕಾಗ್ತದೆ ಸರ್. ನೀವೇನೋ ದೊಡ್ಡ ಬಾಸ್ ಡಿಸಿಷನ್ಗೆ ತಲೆ ತೆಗಿಸ್ಬೇಕು ಅಂತೀರಿ, ಆದ್ರೆ ಈ ಶಿವಪ್ರಸಾದ್ ನಂಬ್ಕೊಂಡ್ರೆ ತಲೆನೇ ಹೋಗ್ಬಿಡುತ್ತೆ ಸರ್. ಹಂಗ್ಯಾಕೆ ಅನ್ನಕತ್ತೀರಿ ನೀವು? ಸರ್, ಈ ಆಫೀಸ್ನಲ್ಲಿ ಯಾವನಾದ್ರೂ ಒಬ್ಬ ಎಂಪ್ಲಾಯಿ ಚೆನ್ನಾಗಿದ್ದೀರಾ ಅಂತ ಕೇಳಕ್ಕಾದ್ರೂ ಡೈರೆಕ್ಟ್ ಆಗಿ ಬಾಸ್ ಕಾಲ್ ಮಾಡಿದಾರ? ಇಲ್ಲ. ಆದ್ರೆ ಈ ಶಿವಪ್ರಸಾದ್ ಈ ಆಫೀಸ್ನಲ್ಲಿ ತಪ್ಪು ನಡೀತಾ ಇದೆ ಅಂತ ದೊಡ್ಡ ಬಾಸ್ಗೆ ಡೈರೆಕ್ಟ್ ಆಗಿ ಮೇಲ್ ಮಾಡಿ ತಿಳಿಸಿದಾನೆ ಅಂತಂದ್ರೆ ಅವನನ್ನು ನಂಬಕ್ಕಾಗತ್ತಾ? ಯೋಚನೆ ಮಾಡಿ. ಅದಕ್ಕೆ ಈ ಪ್ರಮೋಷನ್ನ ಹೋಲ್ಡ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಅಪ್ಪಗೆ ಭಾಳ ತ್ರಾಸ ಆಗ್ತದ್ರಿ ಹಿಂಗೆ ಮಾಡಿದ್ರೆ. ಸರ್, ಶಿವಪ್ರಸಾದ್ ಅಂತವ್ರಿಗೆ ಏನೇ ಆಗಲಿ ಪೂರ ಕೊಡಬಾರ್ದು, ಪೂರ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಮ ತಂದೆಗೆ ಅಲ್ವಾ ಸರ್ ನೋವಾಗೋದು? ಹೌದು. ನಮ್ಮ ಅಪ್ಪನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರಲ್ರಿ ನೀವು? ಹೌದಾ ಸರ್? ನೀವು ಹೇಳೋದ್ರಾಗೂ ಕರೆ ಅಂತ ಅನಿಸುತ್ತೆ. ನಮ್ಮ ಅಪ್ಪಗೆ ನಾವು ಉತ್ತರ ಹೇಳ್ಕೊತೀನಂತ. ಮೇ ಐ ಕಮ್ ಇನ್ ಸರ್? ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಲಿಂಗರಾಜ, ನಿಮ್ಮ ಕಣ್ಣಿಗೆ ನಾ ಏನಾರ ತಮನ್ನ ಬಾಟಿಯಾ ನಮೂನಿ ಕಾಣ್ಲಿಕತ್ತೇನೆ ಅಂದ್ರೆ ಸಂಗ್ಯಾಕೆ ನೋಡಕತ್ತಾನ ರೀಪ? ಹಾಗೆಲ್ಲ ಏನೂ ಇಲ್ಲ ಸರ್. ಅದು ಅದು ಲೆಟರ್. ಏನು ಲೀವ್ ಲೆಟರಾ? ಅಯ್ಯೋ, ಅದಲ್ಲ ಸರ್. ಅದು ಪ್ರಮೋಷನ್ ಲೆಟರ್. ಮ್ಯಾಟ್ರಿಗೆ ಬಂದ. ನೋಡ್ರಿ ಶಿವಪ್ರಸಾದ್, ಈಗ ಕಂಪ್ನಿದು ಸೇಲ್ಸ್ ಡೌನ್ ಆಗ್ಯದ. ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಆಮೇಲೆ ನೋಡೋಣಂತ. ಅವನ ಮುಖ ನೋಡಿ ಸಾರ್, ನಾವೇನೋ ಸುಳ್ಳು ಹೇಳ್ತಿದೀವಿ ಏನೋ ತರ ಮಾಡ್ಕೊಂಡಿದ್ದಾನೆ. ನಿನಗ ನಂಬಿಕೆ ಇಲ್ಲ ಅಂತಂದ್ರೆ ಈಗಲೇ ದೊಡ್ಡ ಬಾಸು ಫೋನ್ ಮಾಡಿ ಕೇಳ್ಬಿಡ್ತೀವಿ. ಅಯ್ಯೋ, ಬೇಡ ಸರ್, ಬೇಡ ಸರ್. ನಾನು ನಂಬ್ತೀನಿ ಸರ್. ಥ್ಯಾಂಕ್ ಯು. ಹಿಂದೂಗಳ ಶ್ರೇಷ್ಠ ತೀರ್ಥಕ್ಷೇತ್ರಗಳಾದ ವಾರಾಣಸಿಯಲ್ಲಿರುವ ಕಾಶಿ ವಿಶ್ವನಾಥನ ದರ್ಶನ. ಅಮ್ಮ ಗಿರಿಜಾ, ಆಮವ ನನ್ ಮಗನ ಪ್ರಮೋಷನ್ ಸಿಕ್ತಲ್ಲ, ಏನು ಒಂದು 5,000 ರೂಪಾಯಿ ಜಾಸ್ತಿ ಆಗಿರುತ್ತಾ? 5,000 ಅಲ್ಲ ಮಾವ, ಜಾಸ್ತಿ ಆಗಿರೋದು 10,000 ರೂಪಾಯಿ ಅಂತೆ. 10,000 ರೂಪಾಯಿನಾ? ಮನೆ ಬಾಡಿಗೆ, ಕೈ ಸಾಲ, ಚೀಟಿ, EMI ಎಲ್ಲ ಕಟ್ಟಿದ್ರು ಇನ್ನೂ 5-6 ಸಾವಿರ ಮಿಕ್ಕುತ್ತೆ. ಆಮೇಲೆ ಆ ಸಂಬಳ ಜೊತೆ ಅದೇನೋ ಬೋನಸ್ ಅಂತ ಕೊಡ್ತಾರಂತೆ. ಅದು ಬಂದ್ರಂತೂ ನೆಮ್ಮದಿಯಾಗಿ ಉಸಿರಾಡ್ಬೋದು. ಯಾವ್ದಕ್ಕೂ ಸರಿಯಾದ ಲೆಕ್ಕ ಇವತ್ ಗೊತ್ತಾಗತ್ತೆ ಅಂತ ಹೇಳ್ತಿದ್ರಿ ಅವ್ರು. ನನ್ನ ಮಗನಿಗೆ ಸಂಬಳ ಜಾಸ್ತಿ ಆಗಿತ್ತು ಅಂತ ಒಂದ್ ಕಡೆ ಖುಷಿ ಆದ್ರೆ ಅವರು ಅಷ್ಟೆಟ್ ಮ್ಯಾನೇಜರ್ ಅಂತ ಹೆಮ್ಮೆ ಆಗತ್ತಮ್ಮ. ಹೌದು ಮಾವ, ಎಲ್ಲ ಭಗವಂತನ ಕೃಪೆ. ಹೌದಮ್ಮ, ಹೌದಮ್ಮ. ಪ್ರತಿ ಸರಿನೂ ಹೀಗೆ ಆಗುತ್ತೆ. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರೋ ಗ್ಯಾಪಲ್ಲಿ ಎಗರೋಗ್ತಾ ಇದೆ. ಶಿವಪ್ರಸಾದ್ ಸರ್, ತಲೆ ಕೆಡ್ಸ್ಕೋಬೇಡಿ. DL ಒಳ್ಳೆ ಮೂಡಲ್ ಇದ್ದಾಗ ನಾನ್ ಮಾತಾಡ್ತೀನಿ. ಪರವಾಗಿಲ್ಲ ಮಾರ್ಗಿ ಮೇಡಮ್, ಅಕೌಂಟಲ್ಲೇ ದುಡ್ಡಿಲ್ಲ ಅಂದಮೇಲೆ ATMನ ಬೈಕೊಂಡು ಏನು ಪ್ರಯೋಜನ? ಬಿಸಿ ಬಿಸಿ ಕಾಫಿ ಕುಡಿದ್ರೆ ತಲೆ ಬಿಸಿ ಕಮ್ಮಿ ಆಯ್ತದೆ. ಥ್ಯಾಂಕ್ಸ್ ರಾಮಯ್ಯ. ಸರ್, ನಿಮಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ಆದರೂ ನನಗೆ ಗೊತ್ತಿರೋದು ಹೇಳ್ತೀನಿ ಸರ್. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಬರ್ತದೆ ಅಂದರೆ ಆ 10 ರೂಪಾಯಿಗೆ ಹೊಸ ಖರ್ಚು ಸರಿಯಾಗಿರ್ತದೆ.
ಹಂಗೆ ನೋಡಿದ್ರೆ ನೀವು ಕಳ್ಕೊಂಡಿರೋದು ಏನಿಲ್ಲ ಸರ್. ಸಮಾಧಾನವಾಗಿ ಅಲ್ಲ ಭಗವಂತ, ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆ ನನ್ನ ಲೈಫಲ್ಲಿ ಜ್ಯೋತಿ ಬೆಳಗ್ಬಿಡುತ್ತೆ, ನನಗೆ ಲೈಮ್ ಲೈಟ್ ಸಿಕ್ಬಿಡುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗ ಮನೆ ಮೀಟರ್ ಬೋರ್ಡ್ ಅಲ್ಲಿ ಕೆಂಪು ಕಲರ್ ಲೈಟ್ ಒಂದು ಮಿಣಮಿಣ ಅಂತ ಹೊಡ್ಕೋತಾ ಇರುತ್ತಲ್ಲ, ಹಾಗೆ ನನ್ನ ಹಾರ್ಟು ಪುಕ ಪುಕ ಅಂತ ಹೊಡ್ಕೋತಾ ಇದೆ. ಧ್ಯಾನ ಮಾಡು, ಒಳ್ಳೆ ಯೋಚನೆ ಮಾಡು. ಸರಿ ಹೋದ್ರೂ ಹೋಗ್ಬೋದು. ಆಹಾ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಸರಿ ಹೋಗಬಹುದು ಬಹುದು ಅಂತ ಡೌಟಲ್ಲೇ ಹೇಳ್ತಾ ಇದೆಯಲ್ಲ ಭಗವಂತ. ನಿನಗೊಂದು ಸಜೆಷನ್ ಕೊಡ್ತೀನಿ, ಫ್ರೀ ಆದಾಗ ಟಿವಿ ನೋಡು. ಅದರಲ್ಲಿ ಜ್ಯೋತಿ ಶಾಲೆ ಅಂತ ಬೋರ್ಡ್ ಹಾಕೊಂಡು ಸಂಸಾರದಲ್ಲಿ ಅಶಾಂತಿ, ಸತಿಪತಿ ಕಲಹ, ಆಫೀಸು, ಕೋರ್ಟು, ಕಚೇರಿ ವ್ಯಾಜ್ಯ, ಅಷ್ಟೇ ಅಲ್ಲ ಗುಪ್ತ ರೋಗಗಳಿಗೂ ಪರಿಹಾರ ಶತಸಿದ್ಧ, 100% ಗ್ಯಾರಂಟಿಡ್ ರಿಸಲ್ಟ್ಸ್ ಕೊಡ್ತೀವಿ ಅಂತ ಮಾತು ಕೊಡ್ತಾರೆ ಗೊತ್ತಾ. ಅದೇ ನೀನು ಆಗಬಹುದು, ಹೋಗಬಹುದು, ಮಾಡಬಹುದು ಅಂತ ಅಡ್ಡುಗೋಡೆ ಮೇಲೆ LED ಲೈಟ್ ಇಡ್ತಾ ಇದೆಯಾ. ಅದಕ್ಕೆ ವ್ಯಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಅಲ್ಲ, ಮನುಷ್ಯರಾಗಿ ಅವ್ರು ಕೊಡೋ ಗ್ಯಾರಂಟಿನ ದೇವರಾಗಿ ನೀನ್ ಯಾಕೆ ಕೊಡಲ್ಲ ಅಂತ. ಎಲ್ಲದಕ್ಕೂ ನಗೋದ್ ಮಾತ್ರ ಚೆನ್ನಾಗಿ ಕಲ್ತಿದ್ಯಾ, ಮಾಡೋದೆಲ್ಲ ಮಾಡ್ಬಿಟ್ಟು. ನೀನು ನಗ್ಬೋದು ಶಿವಪ್ರಸಾದ್, ಕಷ್ಟ ಏನಿಲ್ಲ. ನಗೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗದೆ ಇರ್ಬೋದು, ಆದ್ರೆ ಅದನ್ನ ಎದುರಿಸೋ ಶಕ್ತಿ ಅಂತೂ ಸಿಕ್ಕೇ ಸಿಗುತ್ತೆ. ಅಪ್ಪ ಭಗವಂತ, ನನಗೆ ಬರೋ ಪ್ರಮೋಷನ್ಗೆ ಕತ್ರಿ ಹಾಕಿ ನೀನ್ ಈ ತರ ಮೋಟಿವೇಶನಲ್ ಸ್ಪೀಚ್ ಕೊಡೋದು ಯಾವ ಕೋರ್ಟ್ ನ್ಯಾಯ? ನಿನಗೆ ಪ್ರಮೋಷನ್ ಸಿಕ್ಕಿದ್ಕೆ ಕಾರಣ ಯಾರು? ಅದು ನಿನ್ನ ಪ್ರಾಮಾಣಿಕ ಪ್ರಯತ್ನದಿಂದ ಸಿಕ್ಕಿದ್ದು ಅಂತ ಅವತ್ತು ನೀನೇ ಹೇಳಿದ್ಯಲ್ಲ, ಹಾಗಿದ್ಮೇಲೆ ನಾನೇ ಕಾರಣ. ಹಾಗಿದ್ರೆ ಪ್ರಮೋಷನ್ ಕೈ ತಪ್ಪಿದ್ಕೆ ಕೂಡ ನೀನೇ ಕಾರಣ ಅಲ್ವಾ? ಒಳ್ಳೇದಾದ್ರೆ ನಿಮ್ಮಿಂದ, ಕೆಟ್ಟದಾದ್ರೆ ಭಗವಂತನಿಂದ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀರಲ್ವಾ? ಶಿವಪ್ರಸಾದ್, ಇಲ್ಲಿ ಒಳ್ಳೇದು ಕೆಟ್ಟದ್ದು, ಪಾಪ ಪುಣ್ಯ ಇವೆಲ್ಲದಕ್ಕೂ ನೀವುಗಳೇ ಕಾರಣ. ನಿಮ್ಮ ಪೂರ್ವ ಜನ್ಮದ ಕರ್ಮಫಲ, ಈ ಜನ್ಮದ ಪುಣ್ಯಫಲದ ಆಧಾರದ ಮೇಲೆ ಯಾರ್ಯಾರಿಗೆ ಯಾವ ಸಮಯದಲ್ಲಿ ಏನೇನು ಸಿಗಬೇಕೋ ಅದೆಲ್ಲ ಸಿಗುತ್ತೆ. ಆ ಲೆಕ್ಕಾಚಾರದಲ್ಲಿ ಮೋಸ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಏನ್ ಭಗವಂತ ನೀನು, ನಾನು ಹೋದ ಜನ್ಮದಲ್ಲಿ ಏನಾಗಿದ್ದೆ, ಏನ್ ಮಾಡ್ತಾ ಇದ್ದೆ ಅದನ್ನೆಲ್ಲ ಈಗ ಹೇಳ್ತಾ ಇದೆಯಲ್ಲ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೋದ ಜನ್ಮದಲ್ಲಿ ನಾನು ಹುಲಿನೋ ಸಿಂಹನೋ ಆಗಿದ್ದೆ ಅನ್ಕೋ, ಹಸುವಿಗೆ ಅಂತ ಜಿಂಕೆ ತಿಂದಿರ್ತೀನಿ. ಹಾಗಂತ ಆಗ ಮಾಡಿದ ಪಾಪನ ಇವಾಗ ಅನುಭವಿಸಕ್ಕಾಗತ್ತಾ? ಜನ್ಮ ಜನ್ಮಾಂತರದ ಗ್ಯಾಪ್ ಅಲ್ಲಿ ಸೇಡಾ? ಶಿವಪ್ರಸಾದ್, ದೇವಾನು ದೇವತೆಗಳಿಗೆ ಕರ್ಮಫಲ ಬಿಡಲಿಲ್ಲ, ಸೂರ್ಯ ಚಂದ್ರರಿಗೆ ಗ್ರಹಣ ತಪ್ಪಲಿಲ್ಲ. ಇದೆಲ್ಲ ಸೃಷ್ಟಿ ನಿಯಮ. ಇನ್ನು ಮನುಷ್ಯರು ಯಾವ ಲೆಕ್ಕ? ಹಾಗಂತ ನೀನ್ ಚಿಂತೆ ಮಾಡಬೇಡ. ಜೀವನದಲ್ಲಿ ಪರಿಸ್ಥಿತಿನ ಬದಲಾಯಿಸಕ್ಕಾಗಲ್ಲ ಅಂದಾಗ ಆ ಪರಿಸ್ಥಿತಿಗೆ ಪ್ರತಿಕ್ರಿಯಿಸೋ ರೀತಿನಾದ್ರೂ ಬದಲಾಯಿಸ್ಕೋಬೇಕು. ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಯಶಸ್ಸು. ನೀನು ಎಂದಿಗೂ ಜೀವಂತ. ನಿನ್ನ ಅಸಹಾಯಕತೆನ ತೋರಿಸೋದಿಕ್ಕೆ ಈ ಕಷ್ಟ ಬರ್ತಿದೆ ಅನ್ಕೊಂಡ್ಯಾ? ಖಂಡಿತ ಇಲ್ಲ. ನಿನ್ನೊಳಗಿನ ಶಕ್ತಿನ ಹುಡುಕ್ಬೇಕು ಅಂತ ಅದು ಪ್ರಯತ್ನ ಪಡ್ತಿದೆ. ಸೋಲು ಅನ್ನೋ ಆಳ ಕಿಳಿಯೋ ಶಕ್ತಿ ಇರೋನ್ಗೆ ಯಶಸ್ಸು ಅನ್ನೋ ಶಿಖರಕ್ಕೇರೋ ಸಾಮರ್ಥ್ಯ ಬರೋದು. ಯಶಸ್ಸು ನಿಧಾನವಾಗಿ ಬರ್ಬೋದು, ಆದ್ರೆ ನಿಖರವಾಗಿ ಬರುತ್ತೆ. ಯಶಸ್ಸು ನಿಧಾನವಾದಷ್ಟು ಪ್ರಧಾನವಾಗಿರುತ್ತೆ. ಕೈಯ ಹಿಡಿಯೋ ಸ್ನೇಹಿತ. ಸೋತು ಬಂದವನಿಗೂ ಗೆಲ್ಲೋ ಆಸೆ ತುಂಬ್ತೀಯ, ಎಲ್ಲ ಕಳ್ಕೊಂಡಿರೋವನಿಗೂ ಪಡ್ಕೊಳ್ಳೋ ಮನಸ್ಸು ಕೊಡ್ತೀನಿ. ನೀನಿಷ್ಟು ಹೇಳಿದ್ಮೇಲೆ ನಾನು ವಿಶ್ವಾಸ ಕಳ್ಕೊಳ್ಳೋದಿಲ್ಲ. ಇನ್ಮೇಲೆ ನನ್ನ ಜೀವನದಲ್ಲಿ ಏನೇ ಆಗಲಿ ಅದು ಖಂಡಿತ ಒಳ್ಳೆಯದೇ ಆಗತ್ತೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಯಾವಾಗಲೂ ನೀನು ನನ್ನ ಜೊತೆ ಇರ್ತೀಯಲ್ವಾ, ಅದಕ್ಕೆ ಎಲ್ಲರೂ ಮಲಗಿದ್ರೆ ಸಾಕಪ್ಪ, ಅವಾಗ ಯಾರು ಪ್ರಮೋಷನ್ ಲೆಟರ್ ಬಗ್ಗೆ ಕೇಳೋದೇ ಇಲ್ಲ. ಗಿರಿ, ನೀನೇನು ಮಲಗಿಲ್ವಾ? ಮಾವ, ನಿಮ್ ಮಗ ಬಂದಿದ್ದಾರೆ. ಬಂದ ಯಾಕಯ್ಯ ಲೇಟು? ಬರೋದು ಸ್ವಲ್ಪ ತಡ ಆಯ್ತಪ್ಪ. ಲೇ ದಡ್ಡ, ನಿನ್ನೆ ಕಣೋ
ಅಲ್ಲ, ನಾನು ಕೇಳಿದ ಪ್ರಶ್ನೆನೂ ಅದೇ, ನೀನು ಕೊಟ್ಟ ಉತ್ತರನೂ ಅದೇ. ಓ ಹೌದಾ, ನಾನು ಹಾಗೆ ಹೇಳದ್ನಾ? ಮಾವ ಹೋಗ್ಲಿ ಬಿಡಿ, ದುಡಿಯೋ ಗಂಡ್ಸು ಸ್ವಲ್ಪ ಲೇಟ್ ಆಗಿರುತ್ತೆ ರೀ. ಇವತ್ ನಿಮ್ಗೆ ಸಂಬಳದ ಲೆಕ್ಕ ಹೇಳ್ತೀನಿ ಅಂತ ಹೇಳಿದ್ರಲ್ವಾ? ಸಂಬಳ ನೀವ್ ಅನ್ಕೊಂಡಂಗೆ 10,000 ಮಾಡಿದ್ರ ಬೋನಸ್ ಎಷ್ಟು ಕೊಡ್ತಾರಂತೆ? ಅದು ಏ, ಅದಕ್ಕೆ ಯಾಕೋ ಮೀನಾಮೇಷ ಅನಿಸ್ತೀಯ? ನನ್ಗಂತೂ ಬೆಳಗ್ಗೆ ಯಾವಾಗತ್ತೋ ನನ್ನ ವಾಕಿಂಗ್ ಫ್ರೆಂಡ್ಸ್ಗೆಲ್ಲ ನನ್ನ ಮಗ ಈಗ ದೊಡ್ಡ ಹುದ್ದಲ್ಲಿದ್ದಾನೆ ಅಂತ ಹೇಳ್ಕೋಬೇಕು ಅಂತ ನನ್ಗೆ ಆಸೆ ಆಗಿದೆ ಕಣೋ. ಅಯ್ಯೋ ಭಗವಂತ, ನಾನು ಇವಾಗ ನಿಜ ಹೇಳಿದ್ರೆ ಗ್ಯಾರಂಟಿ ನೊಂದ್ಕೋತಾರೆ. ಏನಪ್ಪ ಮಾಡ್ಲಿ? ಹೇಳ್ರಿ. ಅಯ್ಯೋ ಹೇಳ್ರಿ. ಹೇಳ್ತೀನಿ. ನೀನ್ ಹೇಳ್ದಾಗೆ ಸಂಬಳ 10,000 ಜಾಸ್ತಿ ಆಗಿದೆ. ಮತ್ತೆ ಬೋನಸ್ ಏನು 40,000 ಬೋನಸ್ ಕೊಡ್ತಾರಾ? 40,000? ಹೌದಪ್ಪ, ಆದಷ್ಟು ಬೇಗ ಕೈಗೂ ಬಂದ್ಬಿಡುತ್ತಂತೆ. ನೋಡಮ್ಮ, ನನ್ನ ಮಗ ತುಂಬಾ ದಣದ್ ಬಂದಿದ್ದಾನೆ, ಹೋಗಿ ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ತಾನೆ ಕೊಡಮ್ಮ. ಅಯ್ಯೋ, ಕಾಫಿ ಎಲ್ಲ ಏನ್ ಮಾವ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದೀನಿ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ರೀ. ನೀವು ಹೋಗಿ ಫ್ರೆಶ್ ಆಗಿ ಬಂದ್ಬಿಡಿ. ಆ ಕಡೆ ಅಲ್ಲಪ್ಪ, ಈ ಕಡೆ. ಆಂಜನೇಯ ತಂದೆ, ನಮ್ಮಪ್ಪ ಅಂತೂ ನಮ್ಮೆಲ್ಲ ಕಂಡ್ಬಿಟ್ಟಿಯಲ್ಲಪ್ಪ. ಅಯ್ಯೋ, ನಿನಗೆ ಕೋಟಿ ಕೋಟಿ ನಮಸ್ಕಾರ. ಇಷ್ಟು ದಿನ ನಾನು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅಯ್ಯೋ ಭಗವಂತ, ಇಲ್ದೇ ಇರೋ ಜಮೀನಲ್ಲಿ ಬರ್ದೇ ಇರೋ ಫಸಲಿಗೆ ಸುಗ್ಗಿ ಮಾಡ್ತಾ ಇದಾರಲ್ಲ, ಏನಾಗುತ್ತೋ ಏನ್ ಕತೆನೋ. ರೀ, ಯಾಕೆ ನಿದ್ದೆ ಬರ್ಲಿಲ್ವಾ? ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ನಾವು ಮಿಡ್ಲ್ ಕ್ಲಾಸ್ನವರು ಕೆಟ್ಟ ಕನ್ಸು ಬಿದ್ರೂ ತಡ್ಕೊಂಡ್ಬಿಡ್ತೀವಿ. ಆದ್ರೆ ನಮ್ಮ ಹಣೆ ಬರೋಕ್ಕೆ ರಾತ್ರಿ ಹೊತ್ತು ಹಗಲ್ಗನ್ಸೇ ಬೀಳುತ್ತೆ. ಯಾಕೆಂದ್ರೆ ಅದು ನಿಜ ಆಗಲ್ವಲ್ಲ, ಅದಕ್ಕೆ. ಯಾಕ್ರಿ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ನಾನೇನಾದ್ರೂ ತಪ್ಪು ಮಾಡದ್ನಾ? ನೀನಲ್ಲ ಗಿರಿ. ಮತ್ತೆ ಅದು ನಿನಗೊಂದು ವಿಷಯ ಹೇಳಬೇಕು, ನೀನ್ ಗಾಬರಿ ಆಗ್ಬಾರ್ದು. ಅಯ್ಯೋ, ಅಂಥದ್ದೇನಾಯ್ತ್ರಿ? ಗಾಬರಿ ಆಗ್ಬಾರ್ದು ಅಂದ ತಕ್ಷಣ ಗಾಬರಿ ಆಗ್ತಾ ಇದೆಯಲ್ಲ, ಇನ್ನು ನನ್ನ ವಿಷಯ ಹೇಗೆ ಹೇಳಿ? ಗಣೇಶಾಯ ನಮಸ್ತಭ್ಯಂ ಸರ್ವಸಿದ್ಧಿದಾಯಕಂ. ಸರಿ, ಗಾಬರಿ ಆಗಲ್ಲ, ಈಗ ಹೇಳಿ. ಅದು ನನಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳಿದ್ನಲ್ಲ, ಪ್ರಮೋಷನ್ ಅನ್ನ ಹೋಲ್ಡ್ ಮಾಡಿದ್ದಾರೆ. ಅಯ್ಯೋ, ಯಾಕಂತೀರಿ? ಅದೆಲ್ಲ ಆಫೀಸ್ ವಿಷಯ, ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇನ್ನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಆದರೆ ನಿಮ್ಗೆ ಎಲ್ಲಿ ಬೇಜಾರಾಗುತ್ತೋ ಅಂತ 10,000 ಸಂಬಳ, 40,000 ಬೋನಸ್ಸು, ಅದು ಇದು ಅಂತ ಸುಳ್ಳು ಹೇಳ್ಬಿಟ್ಟೆ. ಅದು ನನಗೆ ಒಂಥರ ರೀ. ನಿಮಗೆ ಅಷ್ಟೊಂದು ಸಂಬಳ ಬರುತ್ತಲ್ಲ ಅನ್ಕೊಂಡು ನಾನು ಏನೇನೋ ಕೇಳ್ಬಿಟ್ಟೆ ರೀ. ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯ? ನೀನೇನು ತಪ್ಪು ಮಾಡಿದೆ? ನಂದೇ ತಪ್ಪು. ರೀ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ರೀ, ಈಗ ಅದನ್ನ ಬಿಡಿ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀವು ಅದನ್ನೇ ಯೋಚನೆ ಮಾಡ್ತಾ ಮನ್ಸು ಕೆಡ್ಸ್ಕೋಬೇಡ್ರಿ. ರೀ, ನಾನೀಗ ಹೇಳಿದ ವಿಷಯನ ಒಂದು ಹೇಳೋದು ಬೇಡ. ಅವ್ರಿಗೇನಾದ್ರೂ ಹೇಳಿದ್ರೆ ಅವತ್ತು ಟೈಮಿಗೆ ಸರಿಯಾಗಿ ಎದ್ದು ಹೋಗಿದ್ದಿದ್ರೆ ಆ ಒಳಚರಂಡಿ ಇಲಾಖೆನಲ್ಲಿ ಅಲಾರಾಮ್ ಹೊಡಿಲಿಲ್ಲಪ್ಪ. ಹೀಗೆ ಆಗತ್ತೆ ಅಂತ ನನಗೂ ಗೊತ್ತು ರೀ. ನಾನೇನು ಹೇಳಲ್ಲ, ಸರಿನಾ? ಸರಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಭಗವಂತ, ನೀನೇ ದಾರಿ ತೋರ್ಸಪ್ಪ. ಅಕ್ಕ, ನಾನು ಏವಿ ಬುಕ್ ಎಲ್ಲಾದ್ರೂ ನೋಡಿದ್ಯಾ? ಅಲ್ಲೆಲ್ಲ ಇರ್ಬೇಕು ನೋಡು.
ಏ ಓಡ್ಬೇಡ್ವೋ, ದೊಡ್ಡವನಾದ್ಮೇಲೆ ಲೈಫಲ್ಲಿ ಓಡೋದು ಇದ್ದೇ ಇರುತ್ತೆ. ಈಗಲಾದ್ರೂ ಸ್ವಲ್ಪ ನಿಧಾನವಾಗಿ ಓಡಾಡು. ಗಿರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅಪ್ಪ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸ್ವಲ್ಪ ತಡಿಯೋ. ನೋಡಿ, ನಿಮ್ಮಿಬ್ರ ಹತ್ರ ಸ್ವಲ್ಪ ನಾನು ಮಾತಾಡೋದಿದೆ. ಗಿರಿಜಮ್ಮ, ಬಂದೆ ಮಾವ. ಬೇಗ ಬಾಮ್ಮ. ಹೇಳಿ ಮಾವ. ನಿನ್ನೆ ರಾತ್ರಿ ಇವ್ರಮ್ಮ ನನ್ನ ಕನಸಲ್ಲಿ ಬಂದ್ಬಿಟ್ಟಿದ್ರು. ಏ ಅಪ್ಪ, ಯಾಕಪ್ಪ ಈ ತರ ಕನ್ಸೆಲ್ಲ ಕಾಣ್ತೀಯ ನೀನು? ಇವರಮ್ಮ ನಿನ್ ಕನ್ಸಲ್ಲಿ ಬರೋದು ಅಂದ್ರೇನು? ಚೇಚೆ, ಹಂಗೆಲ್ಲ ಬರಬಾರ್ದಪ್ಪ. ಏನಪ್ಪ ನಿನ್ಗೆ ಈ ವಯಸ್ಸಲ್ಲಿ ಇತ್ತ ಬುದ್ಧಿ? ಇದೇನ್ ಮಾವ ನೀವು ಹೀಗೆ ಹೇಳ್ಬಿಟ್ರಿ? ಈ ವಿಷಯ ನಮ್ಮಮ್ಮ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋಬಹುದು. ದೇವ್ರೆ ದೇವ್ರೆ. ನಾನು ಹೇಳಿದ್ದು ಇವರಮ್ಮ ನನ್ನ ಹೆಂಡತಿ ನಿಮ್ಮತ್ತೆ ಅಂತ. ಅವ್ರು ಕನಸಲ್ಲಿ ಬಂದಿದ್ದು. ಕ್ಷಮಿಸ್ಬಿಡಿ ಮಾವ, ನೀವೇನು ಅಂತ ಗೊತ್ತಿದ್ದು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಇವ್ರ ಸವಸ. ಏ, ನನಗ ಆ ಥರ ಕನ್ಸೆಲ್ಲ ಬೀಳೋದಿಲ್ಲ. ಸಾರಿಪ್ಪ, ಆಫೀಸ್ಗೆ ಹೋಗೋ ಗಡಿಬಿಡಿಲಿ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡು. ಅಮ್ಮ ಏನ್ ಹೇಳಿದ್ರು? 1900. ಅಪ್ಪ, ಏನಿಲ್ದೇನೆ ನಮ್ಮ ಮ್ಯಾನೇಜರು KGF ಗರ್ಡ ಆಡ್ದಂಗೆ ಆಡ್ತಾನೆ. ಇನ್ನು ನಾನು ಆಫೀಸಿಗೆ ಲೇಟಾಗಿ ಹೋಗ್ಬಿಟ್ರೆ KGF 2 ಅಧೀರಾನು ಆಗ್ಬಿಡ್ತಾನೆ. ಹರಿ ಕಥೆನ ಕಿರಿ ಕಥೆ ಮಾಡಿ ಹೇಳಿದ್ರೆ ನನಗೂ ಅನುಕೂಲ ಆಗುತ್ತೆ. ನನಗೆ ಮದುವೆ ಆಗಿ ಒಂದು 2-3 ವರ್ಷ ಆಗಿರ್ಬೋದು. ನಮಗೆ ಮಕ್ಕಳೇ ಇರಲಿಲ್ಲ. ಆಗ ನಾನು ನನ್ನ ಹೆಂಡತಿ, ಅಪ್ಪ ಕಾಶಿ ವಿಶ್ವನಾಥ, ನಮ್ಗೊಂದು ಮಗು ಕೊಡಪ್ಪ, ನಾವು ನಿನ್ನ ಕ್ಷೇತ್ರಕ್ಕೆ ಬಂದು ನಿನ್ನ ಸೇವೆ ಮಾಡ್ತೀವಿ ಅಂತ ಹರಕೆ ಕಟ್ಕೊಂಡ್ವಿ. ಆಮೇಲೆ ಆ ಶಿವ ಪ್ರಸಾದವಾಗಿ ನಿನ್ನನ್ನು ಕೊಟ್ಟ ಕಣಯ್ಯ. ಅದಕ್ಕೆ ನಿನಗೆ ಶಿವಪ್ರಸಾದ ಅಂತ ಹೆಸರಿಟ್ಟಿದ್ವಿ. ಆಮೇಲೆ ಬಡತನ ಮತ್ತು ಏನೇನೋ ತಾಪತ್ರೆ ಆಯ್ತು. ನನ್ನ ಹೆಂಡತಿನೂ ತೀರ್ಕೊಂಡ್ಲು. ಹರಕೆ ತೀರ್ಸಕ್ಕಾಗಲಿಲ್ಲ. ಆದರೆ ಒಂದು ವಾರದಿಂದ ನನ್ನ ಹೆಂಡತಿ ಕನಸಲ್ಲಿ ಬಂದು, ಹರಕೆ ತೀರ್ಸ್ರಿ, ನನ್ನ ಮನಸ್ಸು ಶಾಂತಿ ಇಲ್ಲ, ಹರಕೆ ತೀರ್ಸ್ರಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಹಾಗಿದ್ರು ನಿನಗೆ ಸಂಬಳ ಜಾಸ್ತಿ ಆಗಿದೆ, ಬೋನಸ್ ಸಿಕ್ಕಿದೆ. ಈಗಲೇ ನೀನು ಕಾಶಿಗೆ ಟಿಕೆಟ್ ಬುಕ್ ಮಾಡಿಸ್ಬಿಡು. ಇಡೀ ಫ್ಯಾಮಿಲಿ ಹಾಗೆ ಟ್ರಿಪ್ ಹೋಗ್ಬಿಡೋಣ. ಹಾಗೆ ಡಿಂಗಿ 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 ಡಿಂಗಿ. ಸಾಕ್ಬಿಡಪ್ಪ. ಅಪ್ಪ, ನಾವು ಟ್ರಿಪ್ಪಿಗೆ ಯಾವತ್ತು ಹೋಗ್ತೀವಿ? ಮೊದಲು ಟಿಕೆಟ್ ಬುಕ್ ಆಗಲಮ್ಮ, ಆಮೇಲೆ ನೀನು ಕಾಲೇಜಿಗೆ ರಜಾ ಹಾಕ್ಬಿಡು. ಸರಿ ತಾತ. ಅಪ್ಪ, ನೀವು ಟಿಕೆಟ್ ಬುಕ್ ಮಾಡ್ಬೇಕಾರೆ ಹೇಳಿ, ನಾನು ಮಾಮಿಗೆ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ನೀನೇನು ಮಕ್ಕಳ ನೋಡ್ತೀಯ? ಈಗಲೇ ಟಿಕೆಟ್ ಬುಕ್ ಮಾಡಿಸ್ಬಿಡು. ಏನೋ ಆಯ್ತು. ಕಾಶಿಗೆ ಕರೆಸಿಕೋ ವಿಶ್ವನಾಥ, ಕಾಶಿಗೆ ಬರುವೆ ವಿಶ್ವನಾಥ. ರೀ, ಊಟದ ಬಾಕ್ಸು. ಸರ್ ನಮಸ್ಕಾರ. ಓ ಸೋಮಣ್ಣ, ನಮಸ್ಕಾರ. ಸ್ವೀಟ್ ತಗೊಳ್ಳಿ ಸರ್. ಸ್ವೀಟು ಏನ್ ಸಮಾಚಾರ? ನಿಮ್ಮ ಹಸು ಕರು ಹಾಕ್ತಾ? ಇಲ್ಲ ಸರ್, ನನ್ನ ಮಗ ರಾಜೇಶ MBA ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪಾಸ್ ಆದ, ಅದಕ್ಕೆ. ಓ ಸೂಪರ್ ಕಣ. ಥ್ಯಾಂಕ್ಸ್ ಅಣ್ಣ. ಹೌದೇನೋ ರಾಜೇಶ, ನೀನ್ ಎಕ್ಸಾಮ್ಗೆ ಹೋಗ್ಬೇಕಿದ್ರೆ ನಾನು ಕೊಟ್ಟು ಶೃಂಗೇರಿ ಕುಂಕುಮ ಹಚ್ಕೊಂಡು ಹೋಗಿದ್ದೆ ತಾನೆ? ಹೌದು ಅಕ್ಕ. ಅದಕ್ಕೆ ನೀನ್ ಪಾಸ್ ಆಗಿರೋದು. ಸ್ವೀಟ್ ತಗೊಳ್ಳಿ. ಏನಪ್ಪ ಹಾಲಿನ ಸೋಮಣ್ಣರ, ಯಾವ ಮಿಠಾಯಿ ಅಂಗಡಿಯಿಂದ ತಂದ್ರಿ ಸ್ವೀಟ್ಸ್? ಕೃಷ್ಣಮೂರ್ತಿ ಬೇಕರಿಯಿಂದ. ಹಾ, ಡಾಲ್ಡಾದ ವಾಸನೆ ಅದಕ್ಕೆ ನಾರಾಕತ್ತೈತಿ. ಯಾವಾಗ ಮಾಡಿದ್ರು ಏನೋ ಸ್ವೀಟ್ಸ್? ಏ ಪವ್ಯ, ಏನಂತ ಮಾತಾಡ್ತಿಲ್ಲ? ಶಿವಪ್ಪನ ನೀವು ತಿನ್ರಿ, ವೈನಿ ನೀವು ತಿನ್ರಿ. ಇಂಥ ಅಡವಾಸಿನ ವಿಚಾರನ ತಿಂದಾದ್ಮೇಲೆ ಹೇಳ್ಬೇಕು. ಅಯ್ಯೋ ಸರ್, ಇವ್ರ ಮಿಠಾಯಿ ಅಂಗಡಿ ತಗೊಳ್ಳಿಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ. ನೀವು ತಿನ್ನಿ ಸರ್. ನೋಡಪ್ಪ ರಾಜೇಶ, ನಿಮ್ಮಪ್ಪ ಕಷ್ಟಪಟ್ಟು ಹಾಲ್ ಮಾರಿ ದುಡ್ದು ನಿನ್ನ ಸಾಕಿದ್ದಾರೆ. ಚೆನ್ನಾಗಿ ಓದಿ ಅವ್ರ ಹೆಸರು ಉಳಿಸ್ಬೇಕು ಏನೋ. ಸರಿ ಅಣ್ಣ. ನಿನ್ಗೆ ಒಳ್ಳೆ ಕೆಲಸ ಸಿಗ್ಲಿ, ಸರಿನಾ? ಥ್ಯಾಂಕ್ಸ್ ಅಣ್ಣ.
ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳನ್ನ ನಂಬ್ಕೋ, ಅವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾರೆ. ಸರಿ ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯನ? ಏನ್ ಸಹಾಯ ಹೇಳ ರಾಜು. ಅಣ್ಣ ಏನಿಲ್ಲ, ಇವತ್ತು ಕಾಲೇಜ್ ಎಂಟ್ರೆನ್ಸ್ಗೆ ಇಂಟರ್ವ್ಯೂ ಇದೆ. ಟೈ ಹಾಕೊಂಡು ಹೋಗೋದು ಕಂಪಲ್ಸರಿ. ನಿಮ್ಮ ಟೈ ಕೊಟ್ರೆ. ಟೈಯಾ? ಅಯ್ಯೋ, ಟೈ ಕೇಳಕ್ ಇಷ್ಟೊಂದು ಮುಜುಗರ ಪಟ್ಕೊಂಡ ನೀನೊಳ್ಳೆ ಜುಗಾಡು 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 ದುನಿಯಾ, ಮಿಡಲ್ ಕ್ಲಾಸ್ ಲೈಫ್ ಸಾಕಾಯ್ತೋ ಇನಿಯಾ. ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ನೀನೊಳ್ಳೆ ಸೋಮಣ್ಣ, ಟೈಗೆಲ್ಲ ಸಹಾಯ ಅನ್ಕೊಂಡ್ರು. ನೋಡಪ್ಪ ರಾಜೇಶ, ವಿದ್ಯೆ ಅನ್ನೋದು ಆಯುಧ ಥರ. ಅದು ನಮ್ಮ ಹತ್ರ ಇದ್ರೆ ಯಾವುದೇ ತೊಂದರೆಗಳು ನಮ್ಮ ಹತ್ರ ಬರೋದಕ್ಕೆ ಹೆದರ್ಕೊಳ್ಳುತ್ತೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಕ್ಕ. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಬರ್ತೀವಿ ಗಿರಿ, ಒಳಗಡೆ ಹೋಗಿ ಬೇರೆ ಟೈ ತಗೊಂಬ. ಟೈನಾ? ಇದ್ದಿದ್ 3, ಅದ್ರಲ್ಲಿ ಒಂದು ಅವನು ಕೊಟ್ಟು ಕಳ್ಸಿದ್ರಿ, ಇನ್ನೆರಡನ್ನ ಒಗ್ಯಕ್ ಹಾಕಿದ್ದೀನಿ. ಎರಡು ಒಗ್ಯಕ್ ಹಾಕ್ಬಿಟ್ಟಿದ್ಯಾ? ಅಯ್ಯೋ, ಆ ಟೈ ಇದೆ ಅಂತ ನಂಬ್ಕೊಂಡು ಈ ಟೈನ ಸುಲಭ ಕಟ್ ಕಳಿಸ್ಬಿಟ್ಟೆ. ಟೈ ಇಲ್ದೆ ನಾನು ಆಫೀಸ್ ಹೋದ್ರೆ ನಮ್ಮ ಮ್ಯಾನೇಜರ್ ನನ್ನನ್ನ ಒಗೆದು ಒಣಗಾಕ್ಬಿಡ್ತಾನೆ. ನಿಮ್ ಹಣೆ ಬರನೇ ಇಷ್ಟ. ಅದೇ ಆ ವಿಠಲ್ ಅವ್ರನ್ನ ನೋಡಿ. ಅವ್ರ ಮನೆ ಬೀರುನಲ್ಲಿ ಟೈಗಳು ನೇತಾಡ್ತಾ ಇದೆಯಂತೆ. ಈ ಮ್ಯಾಚಿಂಗ್ ಸೆಂಟ್ರಲ್ಲಿ ಬ್ಲೌಸ್ಗಳನ್ನ ಜೋಡಿಸಿಟ್ಟಿರ್ತಾರಲ್ಲ ಹಾಗೆ ನೀವು ಇದ್ದೀರಾ. ಆ 3 ಟೈ ಇಟ್ಕೊಂಡೇ ನೇತಾಡ್ತಿರ್ತೀರ. ಈಗ ಅದು ಇಲ್ವೇ? ಬೆಳಗ್ಗೆ ಬೆಳಗ್ಗೆ ವಿಠಲ್ ಭಜನೆ ಸ್ಟಾರ್ಟ್ ಮಾಡದೇ ಇದ್ರೆ ನಿನಗೆ ಡೇನೇ ಪ್ರಾರಂಭ ಆಗಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು, ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಬರ್ತೀನಿ. ನನ್ ಗಂಡ ದಾನಶೂರ ಕರ್ಣ. ಕರ್ದ? ಇಲ್ಲ ಸರಿ ರೀ, ಮತ್ತೆ ಮರ್ತೋಗ್ತಿದ್ರ. ಇದು ಟೈ ಮಧ್ಯಾಹ್ನದಷ್ಟೊತ್ತು ಒಣಗಿರೋ ಹಾಗೆ ನೋಡ್ಕೊ. ಲಂಚ್ ಟೈಮಲ್ಲಿ ಬಂದು ಕಟ್ಕೊಂಡು ಹೋಗ್ತೀನಿ. ಸರಿ.